ಹರೇ ಕೃಷ್ಣ. ನಮಸ್ಕಾರ ಎಲ್ಲರಿಗೂ. ಕೃಷ್ಣವನಕ್ಕೆ ಸ್ವಾಗತ. ಕೃಷ್ಣವನದಲ್ಲಿ ನಾವಿವತ್ತು ಪಕ್ಷಿ ಸಂಕುಲದಲ್ಲಿ ಅತಿ ಚಿಕ್ಕವಾಗಿರುವ ಗಿಳಿಗಳು ಲವ್ ಬರ್ಡ್ಸ್ ಬಗ್ಗೆ ಮಾತಾಡ್ತಾ ಇದೀವಿ. ಲವ್ ಬರ್ಡ್ಸ್ ಗಳು ಒಟ್ಟು 9 ತರದ ತಳಿಗಳಿದೆ. ಅದರಲ್ಲಿ 8 ತಳಿಗಳು ಆಫ್ರಿಕಾ ದೇಶದ್ದು, 1 ತಳಿ ಬಂದ್ಬಿಟ್ಟು ಮ್ಯಾಡಗಸ್ಕರ್ದು. ಇಂಡಿಯಾದಲ್ಲಿ ಸಿಗುವ 3 ಪ್ರಮುಖ ಲವ್ ಬರ್ಡ್ಸ್ ಗಳು ಯಾವುವು ಅಂದ್ರೆ, ಒಂದು ನಾರ್ಮಲ್ ಲವ್ ಬರ್ಡ್ಸ್, ಇನ್ನೊಂದು ಸ್ಪ್ರಾಂಗಲ್ಸ್ ಅಂತಾರೆ, ಇನ್ನೊಂದು ಬಜರಿಸ್ ಅಂತಾರೆ. ಇದನ್ನ ನೋಡ್ಬೋದು ನೀವು. ಇದರಲ್ಲಿ ನಾವು ಗಂಡು ಹೆಣ್ಣು ಹೇಗೆ ವ್ಯತ್ಯಾಸ ನೋಡೋದಂದ್ರೆ, ಮೂಗ್ ಮೇಲೆ ನೀಲಿ ಬಣ್ಣವಾಗಿದ್ರೆ ಅದು ಗಂಡು, ಬಿಳಿ ಬಣ್ಣವಾಗಿದ್ರೆ ಹೆಣ್ಣು. ಲವ್ ಬರ್ಡ್ಸ್ ಗಳು ಹಲವಾರು ಬಣ್ಣಗಳು ಬರುತ್ತೆ. ಪ್ರಮುಖವಾಗಿ 3 ಬಣ್ಣಗಳು, ಒಂದು ಹಸಿರು, ಇನ್ನೊಂದು ಹಳದಿ, ಇನ್ನೊಂದು ನೀಲಿ. ನೀವು ಬಿಳಿ ಆಮೇಲೆ ಬೇರೆ ಬೇರೆ ಬಣ್ಣಗಳು ನೋಡ್ಬೋದು. ಅದು ಬೇರೆ ಬೇರೆ ತರ ತಳಿಗಳಾಗಿದೆ. ಲವ್ ಬರ್ಡ್ಸ್ ಬಗ್ಗೆ ಆಹಾರ ಬಗ್ಗೆ ಮಾತಾಡ್ಬೇಕು ಅಂದ್ರೆ, ಇದಕ್ಕೆ ಒಳ್ಳೆ ನೀವು ಪ್ರಾಪರ್ ಬ್ಯಾಲೆನ್ಸ್ ಡಯಟ್ ಕೊಟ್ರೆ 15 ವರ್ಷಗಳ ತನಕ ಬದುಕಬಹುದು. ಲವ್ ಬರ್ಡ್ಸ್ ಪ್ರಾಪರ್ ಬ್ಯಾಲೆನ್ಸ್ ಡಯಟ್ ಏನಪ್ಪಾ ಅಂತಂದ್ರೆ, ಇದಕ್ಕೆ ಮೇನ್ ಬೇಕಾಗೋ ಫುಡ್ ಏನು ಅಂತಂದ್ರೆ, ಈ ನವಣೆಗಳು ನೀವು 2 ತರನು ಕೊಡ್ಬೋದು. ನವಣೆ ಅಕ್ಕಿನೂ ಕೊಡ್ಬೋದು, ಸಿಪ್ಪೆನ ನವಣೆ ಕೊಡ್ಬೋದು. ಸಿಪ್ಪೆನ ನವಣೆ ಕೊಟ್ರೆ ಹೊಟ್ಟೆ ಜಾಸ್ತಿ ಆಗುತ್ತೆ. ಅದು ನೀವು ದಿನ ಕಸ ಗುಡಿಸ್ಕೊಂತಿರ್ಬೇಕು. ಅದೇ ಸಿಪ್ಪೆ ಇಲ್ದಿರೋ ನವಣೆಗಳದ್ದು ಅಡ್ವಾಂಟೇಜಸ್ ಇದೆ, ನಾ ಅದನ್ನು ಹೇಳ್ತೀನಿ. ಇದ್ರ ಜೊತೆ ಇನ್ನೇನ್ ಕೊಡ್ಬೋದು ಅಂತಂದ್ರೆ, ನೆನೆಸಿರೋ ಕಾಳುಗಳು, ಗೋಧಿ ಕೊಡ್ಬೋದು. ಆಮೇಲೆ ನೀವು ಬೇರೆ ಎಲ್ಲಾ ತರದ ಕಾಳುಗಳನ್ನು 2 ದಿನ ನೆನೆಸಿ ಮೊಳಕೆ ಕೊಟ್ಕೊಟ್ರೆ ತುಂಬಾ ಒಳ್ಳೇದು, ಹೈ ಪ್ರೋಟೀನ್ ಇರುತ್ತೆ. ಜೊತೆಗೆ ಎಲ್ಲಾ ತರದ ಸೊಪ್ಪುಗಳು ಕೊಡ್ಬೋದು, ಹಣ್ಣುಗಳು ಕೊಡ್ಬೋದು ನೀವು. ಆದ್ರೆ ಒಂದ್ ವಿಷಯ ನೆನ್ಪು ಮಾಡ್ಕೊಳ್ಳಿ, ಏನೇ ಆಹಾರ ಕೊಟ್ಟರು ಅದರಲ್ಲಿ ಉಪ್ಪು ಅಥವಾ ಸಿಹಿ ಇರಬಾರ್ದು. ಏನಕ್ಕೆ ಉಪ್ಪು ಸಿಹಿ ಹೇಳ್ತಾ ಇದೀನಿ ಅಂದಾಗ, ಈ ಲವ್ ಬರ್ಡ್ಸ್ ಗಳು ಇದು ಮರಿ ಸಂತತಿ ನೋಡಿದ್ರೆ ನೀವು, ಇದು ಬ್ರೀಡಿಂಗ್ ಸೀಸನ್ ಬಂದ್ಬಿಟ್ಟು ಈ ಫೆಬ್ರವರಿ ಮಾರ್ಚ್ ಇಂದ ಆಗಸ್ಟ್ ತನಕ ಇದು ಬ್ರೀಡಿಂಗ್ ಸೀಸನ್ ನಡೀತಾ ಇರುತ್ತೆ. ಆ ಸೀಸನ್ ನಲ್ಲಿ ನೀವು ಪ್ರಾಪರ್ ಡಯಟ್ ಕೊಟ್ರೆ 4 ರಿಂದ 8 ಮೊಟ್ಟೆ ಆಗತ್ತೆ. ಅದಕ್ಕೆ ಬ್ರೀಡಿಂಗ್ ಏನ್ ಕೊಡ್ಬೇಕಪ್ಪ ಅಂದ್ರೆ, ಈ ತರದ ಮಣ್ಣಿನ ಪಾಟ್ಗಳು ಬರುತ್ತೆ, ಮಡಕೆಗಳು, ತೂತಿರೋ ಮಡಕೆಗಳು. ಈ ಮಡಕೆಗಳನ್ನ ನೀವು ಅವುಗಳ ಕೇಜ್ ನಲ್ಲಿ ಒಂದು ಮೂಲೆಯಲ್ಲಿ ಕಟ್ಟಬೇಕು. 1-2 ಕೊಟ್ಟರು ಒಳ್ಳೇದು. ಅದೇ ಡಿಸೈಡ್ ಮಾಡ್ಕೊಂಡು ಮರಿಗಳು ಮಾಡತ್ತೆ. ಆ ಮರಿಗಳು ಮಾಡೋ ಸಂದರ್ಭದಲ್ಲಿ ನೀವು ಚೆಕ್ ಮಾಡ್ತಾ ಇರ್ಬೇಕು 2-3 ದಿನಕ್ಕೆ ಒಂದ್ಸಾರಿ. ಆ ಮರಿಗಳು ಆದ್ಮೇಲೆ, ಯಾಕೆಂದ್ರೆ ಆ ಮರಿಗಳು ಅದ್ರೊಳಗೆ ಕೊಳುಕು ಮಾಡ್ಕೊಂಡ್ರೆ ಆ ಕೊಳುಕು ಅದ್ರ ಕಾಲಿಗೆ ಅಂಟ್ಕೋಬಹುದು. ಕೊಳುಕು ಅಂದ್ರೆ ಅದರದ್ದು ವೇಸ್ಟ್, ಅದ್ರ ಕಾಲಿಗೆ ಅಂಟ್ಕೊಂಡ್ರೆ ಕಾಲಲ್ಲಿ ಗಂಟುಗಳಾಗತ್ತೆ. ಸೊ ನೀವು ಅಲ್ಟರ್ನೇಟ್ ಡೇಸ್ ಚೆಕ್ ಮಾಡ್ತಾ ಇರ್ಬೇಕು. ಒಂದು ಮರಿ ಹ್ಯಾಚ್ ಆದಾಗಿಂದ ಹೊರಗ್ ಒಂದು ದೊಡ್ಡದಾಗಿ ಬೆಳೆಯೋದಕ್ಕೆ ಅಪ್ ಟು 30 ದಿನ ಆಗ್ಬೋದು. ಮರಿನೇ ಹೊರ ಬರ್ಬೋದು, ಇಲ್ಲ ಅಪ್ಪ ಅಮ್ಮ ಮರಿಗಳೇ ಅದನ್ನ ಹೊರಗೆ ಹಾಕ್ಬಿಟ್ಟು ಮತ್ತೆ ಮೊಟ್ಟೆ ಇಡಕ್ ಶುರು ಮಾಡತ್ತೆ. ಇನ್ನೊಂದು ಏನ್ ನೋಡ್ಬೇಕಂದ್ರೆ, ನಾವು ಮೇಲ್ ಮರಿಗಳನ್ನ ಮಾಡ್ತಾ ಇರಬಾರ್ದು. ಮೇಲ್ ಮಾಡ್ತಾ ಇದ್ರೆ ಮರಿಗಳು, ಪಕ್ಷಿಗಳು ವೀಕ್ ಆಗಿ ಹೋಗುತ್ತೆ, ಮರಿಗಳು ವೀಕ್ ಆಗುತ್ತೆ. ಸೊ ವರ್ಷದಲ್ಲಿ 2 ಸಾರಿ 3 ಸಾರಿ ಹಬ್ಬ ಅಂದ್ರೆ ಹೆಚ್ಚೆಚ್ಚು ಸಾಕು, ಅಷ್ಟು ಮಾಡೋದು. ಇನ್ನೊಂದು ಏನ್ ನೋಡ್ಬೇಕು ಅಂತಂದ್ರೆ, ಇದ್ರ ಆಹಾರಗಳನ್ನ ಹೇಳಿದಾಗೆ ಮೆತ್ತಗಿರೋ ಆಹಾರ ಹೇಳಿದ್ಮೇಲೆ ಉಪ್ಪು ಮತ್ತೆ ಸಿಹಿ ಕೊಡಬಾರ್ದು. ಯಾಕೆ ಅಂತ ಅಂದ್ರೆ, ಇದು ಮರಿಗಳು ಮಾಡಿದಾಗ ನೀವು ಇದಕ್ಕೆ ಮೆತ್ತಗಿರೋ ಅನ್ನ ಕೊಡ್ಬೋದು. ಅನ್ನ ಕೊಡೋದ್ರಿಂದ ಸೊ ಅದು ಈಸಿಯಾಗಿ ಮರಿಗಳಿಗೆ ಗುಟುಕ್ ತಿನ್ನಿಸ್ಬಿಟ್ಟು ಬೆಳೆಸುತ್ತೆ. ಸೊ ಆ ಸಂದರ್ಭದಲ್ಲಿ ನೀವು ಬರೀ ಅನ್ನ ಕೊಡಿ, ನೀವು ರಸಂ ಅಥವಾ ಏನು ಹಾಕಿರೋ ಅನ್ನ ಕೊಡದಿದ್ರೆ ಒಳ್ಳೇದು. ಜೊತೆಗೆ ಇದ್ರ ಆಹಾರ ಆಯ್ತು. ಇದ್ರ ಮೆಡಿಸಿನ್ಸ್ ಬಗ್ಗೆ ಮಾತಾಡೋಣ ಅಂತಂದ್ರೆ, ಎಲ್ಲಾ ಪಕ್ಷಿಗಳಿಗೂ ಮೇನ್ ಮೆಡಿಸಿನ್ ಏನ್ ಬೇಕಪ್ಪ ಅಂತಂದ್ರೆ, ಮಲ್ಟಿವಿಟಮಿನ್ ಮತ್ತೆ ಕ್ಯಾಲ್ಸಿಯಂ ಬೇಕು. ಇದಕ್ಕೆ ನಾವು ವಿಮ್ರಾಲ್ ಮತ್ತೆ ಆಸ್ಟ್ರೋವೆಟ್ ಇವೆರಡನ್ನು ಕೂಡ ನೀರಲ್ಲಿ ನೆನೆಸ್ಬಿಟ್ಟು ಕೊಡ್ಬೋದು. ಇದನ್ನ ಕೊಡೋ ರೀತಿ ಹೇಗೆ ಅಂತಂದ್ರೆ, ಹಿಂದಿನ ದಿನಾನೇ ಪಕ್ಷಿಗಳದ್ದು ರಾತ್ರಿ ನೀರಿನ ಬೌಲ್ಗಳನ್ನ ತೆಗೆದ್ಬಿಡಿ. ಬೆಳಗಾಗೆದ್ದು 1 ಲೀಟರ್ ನೀರಿಗೆ 1 ml ಇವೆರಡನ್ನು ಮಿಕ್ಸ್ ಮಾಡಿ ಕೊಡ್ಬೋದು. ಸಾಯಂಕಾಲ ಮರಿದಲ್ಲೇ ತೆಗಿಬೇಕು. ಇಫ್ 2 ಸಾಕ ಅಂದ್ರೆ ಖಂಡಿತ ಇಲ್ಲ. ಇದಕ್ಕೆ ಇನ್ನೊಂದು ಬೇಕು. ಏನಂತಂದ್ರೆ, ಮರಿಗಳು ಮಾಡಿದಾಗ ಅದರಲ್ಲಿ ಕ್ಯಾಲ್ಸಿಯಂ ಡೆಫಿಷಿಯನ್ಸಿ ಆಗ್ಬೋದು ಪಕ್ಷಿಗಳಲ್ಲಿ. ಅದಕ್ಕೆ ಈ ತರ ಅಂತಾರೆ, ಕಟಲ್ ಫಿಶ್ ಬೋನ್ ಅಂತಾರೆ. ಇದನ್ನ ಖಂಡಿತ ಮರಿದಲ್ಲೇ ಕೊಡ್ಬೇಕು ಪಕ್ಷಿಗಳಿಗೆ. ಅದಕ್ಕೆ ಈ ತರ ಸ್ಟ್ಯಾಂಡ್ ಬರುತ್ತೆ. ಇದನ್ನ ಕೇಜ್ ಅಲ್ಲಿ ಒಂದ್ ಕಡೆ ನೇತ್ ಹಾಕ್ಬಿಟ್ರೆ ಒಳ್ಳೇದು. ಕೇಜ್ ಅಂದ ತಕ್ಷಣ ಒಂದ್ ನೆನಪಾಯ್ತು, ಏನಂದ್ರೆ ಲವ್ ಬರ್ಡ್ಸ್ ಗಳ ಕೇಜ್ ನ ಅತಿ ಶುಚಿಯಾಗಿಟ್ರೆ ಆರೋಗ್ಯಕರವಾಗಿರುತ್ತೆ ಲವ್ ಬರ್ಡ್ಸ್. ಸೊ ವಾರಕ್ಕೆ ಒಂದ್ಸರಿ ಮಿನಿಮಮ್ ಕ್ಲೀನ್ ಮಾಡ್ಲೇಬೇಕು. ಆಹಾರದ್ದು ದಿನ ಬಿಟ್ಟು ದಿನ ನೀವು ಚೆಕ್ ಮಾಡ್ತಾ ಇರಿ. ನೀರ್ ಮಾತ್ರ ದಿನ ಚೇಂಜ್ ಮಾಡ್ತಾ ಇರಿ. ಬೇಸಿಗೆ ಕಾಲ ದಯವಿಟ್ಟು 2 ಕಪ್ ನೀರ್ ಕೊಡಿ, ಯಾಕಂದ್ರೆ ಪಕ್ಷಿಗಳು ತಮ್ಮನ್ನು ನಾವು ತಣ್ಣಗಿಟ್ಕೊಳಕ್ಕೆ. ಜೊತೆಗೆ ಒಂದೇ ಒಂದು ಕೊನೆಯಲ್ಲಿ ಹೇಳಕ್ ಇಷ್ಟಪಡ್ತೀನಿ, ಇದಕ್ಕೆ ಲವ್ ಬರ್ಡ್ಸ್ ಅಂತ ಯಾಕೆ ಕರೀತಾರೆ ಅಂದ್ರೆ, ಒಂದಕ್ಕೊಂದು ತುಂಬಾ ಪ್ರೀತಿಸತ್ತೆ, ಜೊತೆಗೆ ಇರುತ್ತೆ, ಮುದ್ದಾಡ್ತಾ ಇರುತ್ತೆ. ಇದರಿಂದ ಮನೆಯಲ್ಲಿ ನಮ್ಗಳಿಗೂ ಒಳ್ಳೆ ವೈಬ್ಸ್ ಬರುತ್ತೆ. ಅದಕ್ಕೋಸ್ಕರ ಇದನ್ನ ಸಾಕೋದು ತುಂಬಾ ಒಳ್ಳೆಯದು. ಜೊತೆಗೆ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಕಮೆಂಟ್, ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ಯಾವ್ದಾದ್ರು ಬೇರೆ ಪಕ್ಷಿಗಳ ಬಗ್ಗೆ ತಿಳ್ಕೊಬೇಕು ಅಂತಂದ್ರೆ ಕಮೆಂಟ್ ಮಾಡಿ, ಅದನ್ನು ಮಾಡ್ತೀನಿ. ಥ್ಯಾಂಕ್ ಯು.